ನನ್ನ ಯೂಟ್ಯೂಬ್ ಚಾನಲಿನ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರಗಳು. ನೋಡಿ, ಇವಾಗಿದ್ದು ತೋರಿಸ್ತಾ ಇದ್ದೀನಿ. ನಾವು ಟೇಲರ್ಗಳಿಗೆ ಒಂದೊಂದು ಪ್ರಾಬ್ಲಮ್ ಬರ್ತವೆ. ಆಲ್ಮೋಸ್ಟಲ್ಲಿ ಎಂಥ ಬೋಟಿಕ್ ಇಟ್ಕೊಂಡಿದ್ದಾರೆ ಅಂದ್ರೂ ಇಲ್ಲ ಬ್ರಾಡು, ಇಲ್ಲ ಡೀಪು, ಇಲ್ಲ ಸೊಡ್ರ್ ಡ್ರಾಪು, ಇಲ್ಲ ಲೂಸು, ಟೈಟ್, ಅದೆಲ್ಲ ನಮಗೆ ಕಾಮನ್ ಆಗಿಬಿಟ್ಟಿರುತ್ತೆ. ಬಟ್ಟು ಅದು ಬಂದಾಗ ನಾವು ಯಾವ ಥರ ಪೇಷನ್ಸ್ಲೇ ಅವರಿಗೆ ನಾವು ರೀವರ್ಕ್ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಮೈಂಡ್ ಸೆಟ್ಟಲ್ಲಿ ಇರಬೇಕು. ಒಂದೊಂದು ಸ್ವಲ್ಪ ಬೇಜಾರಾಗಿಬಿಡುತ್ತೆ ಒಂದೊಂದು ಟೈಮ್, ಈ ಉದ್ಯೋಗನೇ ಬೇಡಪ್ಪ ಅನ್ನಿಸ್ಬಿಡುತ್ತೆ. ಸೊ ಅದರಿಂದ ಇವಾಗ ನೋಡಿ, ಅದು ನೆಕ್ಕು ಮಾಮೂಲಿ ಕಟ್ಟಿಂಗ್ ಮಾಡ್ಕೊಂಡು ಪ್ಯಾಚ್ ವರ್ಕ್ ಮಾಡ್ಕೊಂಡು ಬ್ಲೌಸ್ ರೆಡಿ ಮಾಡೋದು ಬೇರೆ. ಬ್ಲೌಸ್ ರೆಡಿ ಮಾಡಿಕೊಟ್ಟು ಯೂಸ್ ಮಾಡಿ ವಾಶ್ ಆದಮೇಲೆ ಬಂದು ಅದಕ್ಕೆ ವರ್ಕ್ ಮಾಡಿಕೊಡೋದಿರುತ್ತಲ್ಲ, ನಮಗೆ ಗ್ರಿಪ್ ಸಿಕ್ಕಲ್ಲ, ಮಾಡೋಕ್ಕೆ ನಮಗೆ ಮೆಜರ್ಮೆಂಟ್ ಸಿಕ್ಕಲ್ಲ. ಸೊ ಆ ಟೈಮಲ್ಲಿ ನಾವು ಯಾವ ಥರ ಮಾಡಬೇಕು ಅಂತ ನೀವು ಬಿಗ್ನರ್ಸ್ ಇದ್ದರೆ ಇವಾಗ ನಮ್ಮ ವಿಡಿಯೋನ ಪಾಸ್ ಮಾಡಲಾರ್ದಂಗೆ ನೋಡಿ. ನಿಧಾನಕ್ಕಿಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತಾಯಿದ್ದೀನಿ. ನೀವು ಇವಾಗ ಇದನ್ನ ಮಾಡೋದು ಕಲಿತ್ರೆ ಆಲ್ಮೋಸ್ಟ್ ಅಲ್ಲಿ ಯಾವ್ದಾದ್ರು ಡಿಸೈನ್ ಆದ್ರೂ ನೀವು ಈಸಿಯಾಗಿ ಮಾಡ್ತೀರ ಅಂತ ನಾನು ನಂಬಿದ್ದೀನಿ. ನೋಡಿ, ಕಾರ್ಡ್ ಶೀಟ್ ತಗೊಳ್ಳಿ. ಬಿಗ್ನರ್ಸ್ ಇದ್ದರೆ ಬ್ಲೌಸ್ಗಳು ನೀವು ಸ್ಟಿಚ್ ಮಾಡಿರ್ತೀರ, ಕಲ್ತಿರ್ತೀರ, ಸ್ಟಿಚ್ ಮಾಡಿರ್ತೀರ. ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂದು ಹೇಳ್ತಾ ಇದ್ದರೆ ಕಸ್ಟಮರು, ಅದಕ್ಕೆ ನೀವು ಭಯ ಪಡಬಾರ್ದು. ಅದು ಏನಾಗಿದೆ ಅಂತ ನೀವು ಮೊದಲು ನೋಡ್ಕೊಂಡು ಅದಕ್ಕೆ ನಿಮ್ಮದೇ ಆದ ಒಂದು ಮೆಥಡಲ್ಲಿ ಅವರಿಗೆ ಸ್ಟಿಚ್ ಮಾಡಿ ರೀವರ್ಕ್ ಮಾಡಿಕೊಡೋದು. ನೀವು ಸ್ಟ್ರಾಂಗ್ ಆಗಬೇಕು. ಟೇಲರ್ ಲೈನಲ್ಲಿ ಇದ್ದೀವಿ ಅಂದಾಗ ನೀವಾಯ್ತು ಸ್ಟ್ರಾಂಗ್ ಆಗಲೇಬೇಕಾಗುತ್ತೆ. ಓಕೆ, ನೋಡಿ ಈ ಥರ ಔಟ್ಲೈನು ಕಾರ್ಡ್ ಶೀಟ್ ಆಗಲೇಬೇಕು. ಇದಕ್ಕೆ ಒಂದೇ ಟೈಮ್ಗೆ ಲೈನ್ ಎಳ್ಕೋಬೇಡಿ, ಸ್ವಲ್ಪ ಡಾಟ್ ಇಟ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಅದು ಯೂಸ್ ಮಾಡಿರೋ ಬಟ್ಟೆ ವಾಶ್ ಮಾಡೇ ಇರುತ್ತಲ್ವ, ಅದು ಬಟ್ಟೆ ಲೂಸ್ ಬಂದಿರುತ್ತೆ. ಸೊ ಅದರಿಂದ ನಿಮಗೆ ಲೈನು ಗ್ರಿಪ್ಪಾಗಿ ಸಿಕ್ಕಲ್ಲ. ಥರ ಲೈನ್ ಹಾಕ್ಕೊಳ್ಳಿ. ಇದು ಎಕ್ಸಾಕ್ಟ್ ಸ್ಟಿಚ್ ಮಾಡೋ ಲೈನ್ ಇದು. ಈಗ ನಿಮಗೆ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ನಮಗೆ ನೀವು ಏನಾದ್ರೂ ಬಿಗ್ನರ್ಸ್ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಅದೇ ಏನಾರ ಸಮಸ್ಯೆ ಅಂದರೆ ಪ್ರಾಬ್ಲಮ್ಸ್ ಬಂದಿರ್ತವೆ. ಅದನ್ನ ಯಾವ ಥರ ಅನ್ನೋದೇನಾದರೂ ನಿಮ್ಮಲ್ಲಿ ಡೌಟ್ ಇತ್ತು ಅಂದರೆ ಅದನ್ನು ನೀವು ಕಮೆಂಟಲ್ಲಿ ಹೇಳಿ, ನನ್ನ ಕಡೆಯಿಂದ ಆದಷ್ಟು ನಾನು ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ನೋಡಿ, ಈ ಥರ ಔಟ್ಲೈನ್ ಹಾಕ್ಕೋಬೇಕು. ಮಧ್ಯ ಲೈನಿಂದ ಒಂದೊಂದು ಇಂಚಿಗೆ ಲೈನ್ ಹಾಕ್ಕೊಂಬರ್ಬೇಕು ಫುಲ್ಲು. ಈ ಥರ ಲೈನ್ ಹಾಕಿ ಫಾಸ್ ಮಾಡ್ತಾ ನೋಡಬೇಡಿ. ಎಲ್ಲ ಟೇಲರ್ಸ್ಗಳಿಗೂ ಬರುವಂಥ ಪ್ರಾಬ್ಲಮ್ಸ್ ಇದು. ನಾನು ಮೊದಲೇ ಹೇಳಿದ್ದೀನಿ, ಎಲ್ಲರೂ ಅನುಭವಿಸುವಂಥ ಸಮಸ್ಯೆ ಅಂದರೆ ಟೇಲರ್ಗಳು. ಇವ್ರಿಗೆ ಬಂದಿರೋ ಸಮಸ್ಯೆ ನನಗೆ ಬಂದಿಲ್ಲ ಅನ್ನೋ ಹಾಗಿಲ್ಲ. ಎಲ್ಲ ಟೇಲರಿಗೂ ಒಂದಲ್ದ ಒಂದು ಸಮಸ್ಯೆ ಬಂದಿರುತ್ತೆ. ಅದನ್ನು ನೀವು ಬಿಗ್ನರ್ಸ್ಗಳು ಭಯ ಪಟ್ಕೋಬೇಡಿ. ಈ ಥರ ಪ್ರಾಬ್ಲಮ್ಸು ಬಂದಾಗ ಈಸಿಯಾಗಿ ತಗೊಂಡು ಮಾಡಿ. ನೋಡಿ, ಈ ಥರ ಮಧ್ಯದಲ್ಲಿ ಆ ಕಡೆಯಿಂದ ಈ ಕಡೆಗೆ ಈಕ್ವಲಾಗಿ ಒಂದು ಲೈನ್ ಹಾಕ್ಕೊಂಡು ಈಕ್ವಲಾಗಿ ಹಾಕ್ಕೊಳ್ಳಿ. ನಿಮ್ಗೆ ಯಾವ ಸೇಪ್ ಬೇಕೋ ಆ ಸೇಪಲ್ಲಿ ಡಿಸೈನ್ ಮಾಡ್ಕೊಳ್ಳಿ. ಇದು ಸ್ಕೂಲ್ ಯೂನಿಫಾರ್ಮು, ಸೊ ಅದರಿಂದ ಡೈಲಿ ಹಾಕ್ಕೊತಾರಂತ ಹೇಗಾದರೂ ಬ್ರಾಡ್ ಆಗಿದೆಯಲ್ಲ ಅವರನ್ನು ಕೇಳಿಕೊಂಡು ನಾನು ಇವಾಗ ಈ ಥರ ಎಷ್ಟು ಕೊಡಬೇಕು ಗ್ಯಾಪು ಅಂತ ಕೇಳಿದ್ದಕ್ಕೆ ಅವರು ಎಷ್ಟು ಕಂಫರ್ಟಬಲ್ ಆಗುತ್ತೋ ಅಷ್ಟು ನಾವು ಮಾಡಿ ಅಂತ ಹೇಳಿದಾಗ ನಾನು ಈ ಥರ ಮಾಡ್ತಾಯಿದ್ದೀನಿ. 1 ಇಂಚ್ ಗ್ಯಾಪ್ ತೊಗೊಂಡಿದ್ದೀನಿ.
ಆ ಥರ 4 ಲೈನ್ ಹಾಕಿರ್ತೀವಲ್ಲ ಈಕ್ವಲಾಗಿ ಪ್ಲಸ್ ಟೈಪು ಅದರಲ್ಲಿ 1 ಇಂಚ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನೀವು ಯಾವುದು ಬೇಕೋ ಅದು ಶೇಪಲ್ಲಿ ಹಾಕ್ಕೊಳ್ಳಿ. ಈಗ ಬಿಗಿನರ್ಸ್ಗಳೆಲ್ಲ ಏನು ಮಾಡ್ತಾಯಿದ್ದಾರೆ, ಆಮೇಲೆ ಟೈಮ್ ಶಾರ್ಟೇಜ್ ಇರೋದರಿಂದ ಎಲ್ಲ ಆಲ್ಮೋಸ್ಟ್ ಆಲ್ ಟೇಲರ್ಸ್ಗಳು ನಾವುಗಳು ಪ್ಯಾಟ್ರನ್ ತರಿಸಿ ಸ್ಟಿಚ್ ಮಾಡ್ತಾಯಿದ್ದಾರೆ. ನಾನು ಇಲ್ಲಿವರೆಗೂ ಯಾವುದು ಪ್ಯಾಟ್ರನ್ ಯೂಸ್ ಮಾಡಲ್ಲ. ಡೇ ವೈಸ್ ಡೇಗೆ ಯಾವ ಡಿಸೈನ್ ಒಂದೇ ಥರ ಟೈಪ್ 4 ಬ್ಲೌಸ್ ಹೊಲಿದ್ರು ನಾನು ಅವ್ರವ್ರ ಮೆಜರ್ಮೆಂಟಿಗೆ ಅದೇ ಪ್ಯಾಟ್ರನ್ನೇ ಪೇಪರಲ್ಲಿ ಕಟ್ ಮಾಡ್ಕೊಂಡು ಆಮೇಲೆ ನಾನು ಸ್ಟಿಚ್ ಮಾಡ್ತೀನಿ. ಬಟ್ ರೆಡಿ ಪ್ಯಾಟ್ರನ್ ತರಿಸ್ಕೊಂಡು ಅದನ್ನ ಇಟ್ಬಿಟ್ಟು ಕಟ್ ಮಾಡಿ ಸ್ಟಿಚ್ ಮಾಡೋದು ಅಭ್ಯಾಸ ಮಾಡ್ಕೋಬೇಡಿ ಬಿಗ್ನರ್ಸ್ ಇದ್ದರೆ. ನೋಡಿ, ಟೈಮ್ ಶಾರ್ಟೇಜ್ ಇರುತ್ತೆ ಅಂತಂದ್ಬಿಟ್ಟು ಇಟ್ಟು ಕಟ್ ಮಾಡ್ತಾರೆ, ಆ ಕಟ್ಟು ಸ್ಟಿಚ್ಚಿಂಗು ಮಾಡ್ತಾರೆ. ಬಟ್ ಅದು ಈ ಥರ ಟೈಮು ಬಂದಾಗ, ಸಿಚುವೇಶನ್ ಈ ಥರ ಬಂದಾಗ ಫೇಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಪ್ಯಾಟ್ರನ್ನ ಕಟ್ ಮಾಡೋದು ಕಲ್ತ್ಕೊಂಡ್ರೆ ನಾವು ಈ ಥರ ಪ್ರಾಬ್ಲಮ್ಸ್ ಬಂದಾಗ ಸಾಲ್ವ್ ಮಾಡ್ಕೋಬೋದು. ನೋಡಿ, ಅದಕ್ಕೆ ಹಚ್ಚಿನೇ ಕಟ್ ಮಾಡ್ಕೋಬೇಕು. ನೋಡಿ, ಪೇಪರ್ಸಲ್ಲಿ ಅಬ್ಸರ್ವ್ ಮಾಡಿ 3 ಲೈನ್ ಇದೆ. ಫಸ್ಟ್ ಡಾಟ್ ಇಟ್ಟಿರೋ ಲೈನು ಎಕ್ಸ್ಟ್ರಾ, ಮಧ್ಯ ಲೈನ್ ಇರೋದು ಸ್ಟಿಚ್ ಮಾಡೋಕ್ಕೆ, ಎಕ್ಸ್ಟ್ರಾ ಬಟ್ಟಿಗೆ ಸ್ಟಿಚ್ ಮಾಡೋದು. ಇವಾಗ ಕಟ್ ಮಾಡ್ತಾ ಇರೋ ಲೈನು ಓಪನ್. ಈಗ ನೋಡಿ, ಔಟ್ಲೈನ್ ಏನು ಡಾಟ್ ಇಟ್ಟಿರೋ ಲೈನ್ ಇದೆಯಲ್ಲ ಅದನ್ನು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ರೆಡಿ ಆಯಿತು. ಫಸ್ಟು ಲೈನಿಂಗ್ ಇಟ್ಟಿದ್ದೀನಿ, ಆಮೇಲೆ ಕ್ಯಾನ್ವಾಸ್ ಇಟ್ಟಿದ್ದೀನಿ. ಕ್ಯಾನ್ವಾಸ್ಗೆ ಸೇಮ್ ಇದು ಹೇಗಿದೆಯೋ ಡಿಸೈನು ಅದನ್ನೇ ಡ್ರಾ ಮಾಡ್ಕೊಂಡಿದ್ದೀನಿ. ಕ್ಯಾನ್ವಾಸ್ಗೆ ಗಮ್ ಇರುತ್ತಲ್ಲ, ಅದು ಲೈನಿಂಗ್ ಬಟ್ಟೆ ಮೇಲೆ ಇರಬೇಕು. ಐರನ್ ಮಾಡಿದಾಗ ಗಮ್ ಅದು ಕೂಡ್ಕೊಳುತ್ತೆ. ಆ ಥರ ಐರನ್ ಮಾಡ್ಕೊಂಡ್ರೆ ನೀಟಾಗಿ ಕುಂದಿರುತ್ತೆ. ಈಗ ಡಿಸೈನ್ ಏನು ಕಟ್ ಮಾಡಿದ್ದೀನಲ್ಲ ನಾನು, ಅಲ್ಲಿ ಒಂದು ಎಕ್ಸ್ಟ್ರಾ ಲೈನ್ ಹಾಕ್ಕೊಂಡಿದ್ದೀನಿ ನೋಡಿ. ಅದು ಆವಾಗಲೇ ಲೂಸ್ ಬಂದಿತ್ತು.
ನಾವು ಡ್ರಾ ಮಾಡುವಾಗ. ಈಗ ನಾವು ಅದ್ರ ಸೈಡಿಗೆ ಒಂದು ನಮ್ಮ ಪರ್ಫೆಕ್ಟ್ ಆಗಿರೋದು ಒಂದು ಡಿಸೈನು ನಿಮಗೆ ಕ್ಲೀನಾಗಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಆ ಲೈನ್ಗೆ ಸ್ಟಿಚ್ ಮಾಡ್ಕೋಬೇಕು ಬಟ್ಟೆದು. ಆ ಒಳಗಡೆ ಏನು ಲೈನ್ ಇದೆಯಲ್ಲ ಅದಕ್ಕೆ ಕಟ್ ಮಾಡ್ಕೋಬೇಕು. ಇದು ಎಕ್ಸ್ಟ್ರಾ ಬಟ್ಟೆದು. ಈಗ ನಾನು ನೋಡಿ ಸ್ಕೂಲ್ ಯೂನಿಫಾರ್ಮ್ ಆಗಿದ್ದರಿಂದ ಸ್ಕೂಲ್ದು ಅದು ಸೀರೆನೇ ತೊಗೊಂಡು ಬ್ಲೌಸ್ ಬಟ್ಟೆ ಸಿಕ್ಕಿಲ್ಲ ನನಗೆ ಎಕ್ಸ್ಟ್ರಾ. ಸೊ ಅದರಿಂದ ಅದೇ ಬಟ್ಟೆನೇ ತಗೊಂಡು, ಅದು ಸ್ವಲ್ಪ ನಮ್ಮ ಮೆಜರ್ಮೆಂಟಿಗೆ ಅದು ಇನ್ನೂ ಕಡಿಮೆ ಬಂತು. ಆ ಕಡೆ ಈ ಕಡೆ ಅದೇ ಬಟ್ಟೆದೆ ಪ್ಯಾಚ್ ವರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡಿ ರೆಡಿ ಆಯಿತು ನೋಡಿ. ಔಟ್ಲೈನಿಗೆ ಸ್ಟಿಚ್ ಮಾಡ್ಕೊಂಡು ಟರ್ನ್ ಮಾಡಿ ಮಾಡ್ಕೋಬೇಕು ನೋಡಿ, ಈ ಥರ. ರೆಡಿ ಆಯಿತು ನೋಡಿ. ನಾವು ಇವಾಗ ಇದನ್ನು ನಾವು ಆಲ್ಟ್ರೇಷನ್ದು ಪ್ಯಾಚ್ ವರ್ಕ್ ಮಾಡಿದ್ದೀವಿ ಅನ್ಸೋ ಥರ ಕಾಣಿಸೋದೇ ಇಲ್ಲ ನೋಡಿ. ಇಷ್ಟಪಟ್ಟು ಲೈಕ್ ಮಾಡಿ.